ಫೈಲ್ ನೋಡಿದ ಶಂಕರ ಜಂಗಾಬಲವೇ ಹುದುಗಿ ಹೋಗಿತ್ತು. ಹಾಗೆ ಕುಸಿದು ಕುಳಿತು ಬಿಟ್ಟ. ತಾನೆಂತಹ ದೊಡ್ಡ ತಪ್ಪು ಮಾಡಿದೆ ಎಂಬುವುದು ಅರಿವಾಗಿತ್ತವನಿಗೆ. ಇದೆಲ್ಲದಕ್ಕೂ ಮುಖ ಸಾಕ್ಷಿಯಾಗಿ ನಿಂತ ನಕ್ಷತ್ರಾಗೆ ಏನೊಂದು ಅರ್ಥವಾಗಲಿಲ್ಲ. ಆದರೂ ಶಂಕರನ ನೋವಿಗೆ ಎಗಲಾಗಿ ನಿಂತು ಅವನಿಗೆ ಸಮಾಧಾನ ಮಾಡಿದಳು. ಶಂಕರನ ಬರ್ತಡೇ ದಿನದಿಂದಲೂ ಅವಳು ರಾಖಿಯೊಂದಿಗೆ ಮಾತನಾಡಿರಲಿಲ್ಲ. ಅದೇಕೋ ಅಂದು ಅವನಾಡಿದ ಮಾತು ಅವಳಿಗೆ ಬಹಳ ನೋವು ತಂದಿತ್ತು. ಆದ್ದರಿಂದ ಶಂಕರನಿಗಾಗಿ ಅವಳೇ ರಾಖಿಗೆ ಕಾಲ್ ಮಾಡಿ ಏನು ನಡೆಯಿತು ಎಂದು ತಿಳಿದುಕೊಂಡಳು. ಶಂಕರನ ಪರಿಸ್ಥಿತಿ ಕಂಡು ಸಂಕಟವಾಯಿತು ಅವಳಿಗೆ. ಶಂಕರ ಬಳಿಗೆ ಬಂದವಳು, ನೋಡು ಶಂಕರ, ಹೀಗೆ ನೋವು ಪಡುವುದರಿಂದ ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ. ಗೌರಿಯ ಬಳಿ ಮಾತನಾಡಿ ಕ್ಷಮೆ ಕೇಳು, ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದಳು. ಆದರೆ ಶಂಕರ ಮಾತ್ರ ಯಾವ ಸ್ಪಂದನೆಯೂ ಇಲ್ಲದೆ ಸುಮ್ಮನೆ ಕುಳಿತು ಬಿಟ್ಟಿದ್ದ. ಅವಳೇ ಅವನ ತೋಳಿಡಿದು ಎಬ್ಬಿಸಿ, ನೀನು ಹೀಗೆ ಸುಮ್ಮನೆ ಕುಳಿತರೆ ಗೌರಿ ಕೈತಪ್ಪಿ ಹೋಗುತ್ತಾಳೆ. ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಸಮಯವಾಯಿತು, ಬೇಗ ಹೊರಡು, ಗೌರಿಯನ್ನು ಅಲ್ಲೇ ಕನ್ವಿನ್ಸ್ ಮಾಡು ಎಂದು ಅವನನ್ನು ಹೊರಡಿಸಿದಳು. ಮನದಲ್ಲಿ ಎಷ್ಟೇ ನೋವಿದ್ದರೂ ತನ್ನವನ ಸಂಕಟ ನೋಡಲಾಗದೆ ಅವನ ನೋವಿಗೆ ಎಗಲಾಗಿ ನಿಂತಿದ್ದಳು. ಆದರೆ ಶಂಕರನ ದುರಾದೃಷ್ಟಕ್ಕೆ ಗೌರಿ ಅಂದು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬರಲೇ ಇಲ್ಲ. ಅಲ್ಲಿಂದ ಸೀದಾ ನೇಹ ಪಾರ್ಟಿ ಮಾಡುತ್ತಿದ್ದ ಜಾಗಕ್ಕೆ ಬಂದವನು ಅವಳಿಗೆ ಕಪಾಳಕ್ಕೆರಡು ಬಾರಿಸಿ ಅವಳ ಸ್ನೇಹಿತರ ಮುಂದೆಯೇ ಚೆನ್ನಾಗಿ ಬೈದಿದ್ದ. ಜೊತೆಗೆ ಅವಳ ಸ್ನೇಹವನ್ನು ಸಂಪೂರ್ಣವಾಗಿ ಕಡೆದು ಹಾಕಿದ. ಹೇಗೋ ನಿದ್ದೆ ಇಲ್ಲದೆ ರಾತ್ರಿ ಕಳೆದು ಮರುದಿನ ಮುಂಜಾನೆ ಬೇಗನೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೊರಟ. ಆದರೆ ಅಲ್ಲೂ ಅವನಿಗೆ ನಿರಾಸೆ ಆಗಿತ್ತು. ಇಂದು ಸಹ ಗೌರಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬಂದಿರಲಿಲ್ಲ. ಗೌರಿಯನ್ನು ಮೀಟ್ ಮಾಡಬೇಕೆಂದು ಉತ್ಸಾಹದಿಂದಲೇ ಕಾಲೇಜಿಗೆ ಬಂದ ಶಂಕರ. ಆದರೆ ಇಡೀ ಕ್ಯಾಂಪಸ್ ಹುಡುಕಿದರೂ ಗೌರಿ ಮಾತ್ರ ಎಲ್ಲೂ ಸಿಗಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಪ್ರತಾಪ್ನನ್ನು ಅರಸಿ ಹೊರಟ. ಅವನ ಬಳಿ ಕ್ಷಮೆ ಕೇಳಿ ಗೌರಿಯ ಬಗ್ಗೆ ವಿಚಾರಿಸಿದ. ಆದರೆ ಅವನಿಂದ ಯಾವುದೇ ಮಾಹಿತಿಯೂ ಸಿಗಲಿಲ್ಲ. ಬದಲಾಗಿ ಒಂದಷ್ಟು ಕಹಿಯ ಮಾತುಗಳು ಸಿಕ್ಕಿದ್ದವಷ್ಟೇ. ನೋಡು ಶಂಕರ, ಇನ್ನು ಮಾತನಾಡಲು ಏನು ಉಳಿದಿಲ್ಲ. ಅವಳೀಗ ನೆಮ್ಮದಿಯಾಗಿದ್ದಾಳೆ. ಸುಮ್ಮನೆ ಅವಳ ಮನಸ್ಸನ್ನು ರಾಡಿ ಎಬ್ಬಿಸಿ ನೆಮ್ಮದಿ ಕೆಡಿಸಬೇಡ. ಅವಳಿಂದ ದೂರ ಇದ್ದರೇನೆ ನಿನಗೂ ಒಳ್ಳೆಯದು ಎಂದು ಹೇಳಿ ಹೊರಟು ಹೋಗಿದ್ದ ಪ್ರತಾಪ್. ಆದರೆ ಪ್ರತಾಪ್ಗೆ ಸಹ ಇಷ್ಟು ಹೊತ್ತಾದರೂ ಗೌರಿ ಏಕೆ ಕಾಲೇಜಿಗೆ ಬಂದಿಲ್ಲವೆಂದು ಅನುಮಾನವಾಯಿತು. ಏಕೆಂದರೆ ಅದೆಂತಹ ಸಮಸ್ಯೆ ಇದ್ದರೂ ಅವಳು ಕಾಲೇಜ್ ತಪ್ಪಿಸುತ್ತಿರಲಿಲ್ಲ. ತಕ್ಷಣವೇ ಅವಳಿಗೆ ಕಾಲ್ ಮಾಡಿದ. ಎಷ್ಟೇ ರಿಂಗ್ ಆದರೂ ಫೋನ್ ತೆಗೆಯಲಿಲ್ಲ. ಆದರೆ ಹಿಂದೆಯೇ ಒಂದು ಮೆಸೇಜ್ ಬಂದಿತ್ತು. ಜಗನ್ನಾಥ್ ಅವರಿಗೂ ಕಾಲ್ ಮಾಡಿದರೂ ಪಿಕ್ ಮಾಡಲಿಲ್ಲ. ಅದೇಕೋ ಅನುಮಾನವಾಗಿ ಕಾಲ್ ಟ್ರೇಸ್ ಮಾಡಿದ. ಅವನಿಗೆ ಬಂದ ಉತ್ತರ ನೋಡಿ ಆಶ್ಚರ್ಯವಾಗಿತ್ತು. ತಕ್ಷಣವೇ ರಾಖಿಯನ್ನು ಅರಸಿ ಹೊರಟ. ಗೌರಿ ನಿಮ್ಮೂರಿಗೆ ಹೋಗುತ್ತೇನೆ ಅಂತೇನಾದರೂ ಹೇಳಿದಳ ಎಂದು ಕೇಳಿದ ಪ್ರತಾಪ್. ಇಲ್ಲ ಪ್ರತಾಪ್, ಯಾಕೆ, ಏನಾದರೂ ಸಮಸ್ಯೆನಾ ಎಂದವನಿಗೆ ಗೊತ್ತಿಲ್ಲ ರಾಖಿ. ಗೌರಿ ಕಾಲೇಜಿಗೆ ಬಂದಿಲ್ಲ. ಕಾಲ್ ಮಾಡಿದರೆ ಪಿಕ್ ಮಾಡಲಿಲ್ಲ. ಆದರೆ ಹಿಂದೆಯೇ ಐ ಆಮ್ ಸಾರಿ, ಔಟ್ ಆಫ್ ಸ್ಟೇಷನ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಐ ವಿಲ್ ಕಾಲ್ ಯು ಲೇಟರ್ ಅಂತ ಮೆಸೇಜ್ ಕಳುಹಿಸಿದ್ದಾಳೆ. ಅನುಮಾನ ಬಂದು ಕಾಲ್ ಟ್ರೇಸ್ ಮಾಡಿಸಿದೆ. ಅದು ಹಸಿರು ಸಿರಿ ಅಂತ ತೋರಿಸುತ್ತಿದೆ. ಅದಕ್ಕೆ ನಿನ್ನನ್ನು ಕೇಳಲು ಬಂದೆ ಎಂದಿದ್ದ ಪ್ರತಾಪ್. ಇಲ್ಲ ಪ್ರತಾಪ್, ಅದರ ಬಗ್ಗೆ ನನಗೂ ಗೊತ್ತಿಲ್ಲ. ಒಂದು ನಿಮಿಷ ಇರು, ಅಮ್ಮನಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತೇನೆ ಎಂದವನು ತನ್ನ ಅಮ್ಮನಿಗೆ ಕಾಲ್ ಮಾಡಿದ. ಅವರ ಬಳಿ ಮಾತನಾಡಿದ ನಂತರ ಗೌರಿ ನಮ್ಮನೆಯಲ್ಲೇ ಇದ್ದಾಳೆ, ಡೋಂಟ್ ವರಿ ಎಂದು ಪ್ರತಾಪ್ಗೆ ಹೇಳಿದ. ಸ್ಥಳ ಬದಲಾವಣೆ ಆದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದುಕೊಂಡು ಪ್ರತಾಪ್ ಕೂಡ ಸುಮ್ಮನಾದ. ಆದರೆ ರಾಖಿಯನ್ನು ಮೀಟ್ ಮಾಡಲು ಬಂದ ಶಂಕರ ಕಿವಿಗೆ ಇವರ ಮಾತುಗಳೆಲ್ಲವೂ ತಲುಪಿದ್ದವು. ಕ್ಷಣವೇ ಹಸಿರುಸಿರಿಗೆ ಹೊರಟ. ಇತ್ತ ಗೌರಿಯ ಮನಸ್ಸು ರಾಡಿಯಾಗಿತ್ತು. ಅದೆಲ್ಲದರಿಂದ ಮುಕ್ತಿ ಪಡೆಯಲು ನೆಮ್ಮದಿ ಅರಸಿ ಹಸಿರುಸಿರಿಗೆ ಬಂದಿದ್ದಳು. ಆದರೆ ಬಿಟ್ಟು ಬಿಡದೆ ಕಾಡುವ ನೆನಪುಗಳಿಂದ ಹೊರಬರಲಾಗದೆ ಡ್ಯಾನ್ಸ್ ಮೋರೆ ಹೋಗಿದ್ದಳು. ಜಗನ್ನಾಥ್ ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಈ ವಿಷಯವನ್ನು ತಿಳಿಸಿರಲಿಲ್ಲ ಅವಳು. ಶಂಕರ ಗೌರಿಯನ್ನು ಹೇಗೆ ಕನ್ವಿನ್ಸ್ ಮಾಡಬೇಕೆಂದು ಲೆಕ್ಕಾಚಾರ ಹಾಕಿಕೊಂಡೇ ದಾರಿ ಸಾಗಿಸಿದ. ಅವನು ಹಸಿರುಸಿರಿ ತಲುಪಿದಾಗ ಸಂಜೆಯಾಗಿತ್ತು. ಆದರದ ಸ್ವಾಗತವೂ ಸಿಕ್ಕಿತು. ಆದರೆ ಗೌರಿ ಮಾತ್ರ ಎಲ್ಲೂ ಕಾಣಲಿಲ್ಲ. ನಾಗಲಕ್ಷ್ಮಿ ಅವರನ್ನು ಕೇಳಿದ್ದಕ್ಕೆ, ಅದೇನೇನು ಕೇಳುತ್ತೀಯ ಶಂಕರ, ಡ್ಯಾನ್ಸ್ ಒಂದು ಇದ್ದರೆ ಸಾಕು, ಪ್ರಪಂಚವೇ ಬೇಡ ಅವಳಿಗೆ. ಬೆಳಗ್ಗೆ ತಿಂಡಿ ತಿಂದು ಹೋದವಳು, ಅದು ಕೂಡ ಸ್ವಲ್ಪವೇ. ಮಧ್ಯಾಹ್ನ ಊಟಕ್ಕೆ ಕರೆದರೂ ಬರದೆ ಊರ ಹೊರಗಿನ ಪಾಳು ಮಂಟಪದಲ್ಲಿ ಕುಣಿಯುತ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತು ನೋಡಿ ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದವರಿಗೆ, ಬೇಡ ಡಾರ್ಲಿಂಗ್, ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಟ. ಗೌರಿಗಂತೂ ಎಷ್ಟು ಕುಣಿದರೂ ಸಮಾಧಾನವಿಲ್ಲ. ದೇಹ ದಣಿದರೂ ಮನಸ್ಸು ಮಾತ್ರ ತಣಿಯಲಿಲ್ಲ. ಮನಸ್ಸೋ ಇಚ್ಛೆ ಕುಣಿಯುತ್ತಲೇ ಇದ್ದಳು. ಬೆಳಗಿನಿಂದ ಸರಿಯಾಗಿ ಏನು ತಿನ್ನದೆ ಡ್ಯಾನ್ಸ್ ಮಾಡಿದ್ದಕ್ಕೋ ಏನೋ ಡ್ಯಾನ್ಸ್ ಮಾಡುತ್ತಲೇ ತಲೆ ತಿರುಗಿ ಬಿದ್ದು ಬಿಟ್ಟಳು. ಆದರೆ ಅವಳು ಬಿದ್ದಿದ್ದು ನೆಲದ ಮೇಲಲ್ಲ, ಶಂಕರನ ತೋಳುಗಳಲ್ಲಿ. ಹೌದು, ಅದೇ ಸಮಯಕ್ಕೆ ಅವಳನ್ನರಸಿ ಬಂದ ಶಂಕರ ಅವಳನ್ನು ಹಿಡಿದಿದ್ದ. ಕೊಂಚ ಸಮಯದಲ್ಲಿಯೇ ಕಣ್ಣು ಬಿಟ್ಟಿದ್ದಳು ಗೌರಿ. ಶಂಕರನನ್ನು ಕಂಡು ಅವನಿಂದ ದೂರ ಸರಿದು ಕುಳಿತಳು.
ಐ ಆಮ್ ಸಾರಿ ಗೌರಿ, ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ. ನನ್ನ ಮೇಲೆ ಅಷ್ಟೊಂದು ಕೋಪ ಇದ್ದರೆ ಇನ್ನು ಎರಡೇಟು ಹೊಡೆದು ಬಿಡು. ಅದು ಬಿಟ್ಟು ಅದನ್ನು ಊಟದ ಮೇಲೆ ಏಕೆ ತೋರಿಸ್ತೀಯಾ? ನೋಡು ಎಷ್ಟು ಸುಸ್ತಾಗಿದೆಯಾ ಅಂತ. ನಡಿ, ಮೊದಲು ಮನೆಗೆ ಹೋಗುವ ಎಂದು ಕೈ ಹಿಡಿದಿದ್ದ ಶಂಕರ. ಅವನ ಕೈ ಕೊಸರಿದವಳು ಏನು ಮಾತನಾಡದೆ ತಾನೇ ಮುಂದೆ ನಡೆದು ಹೋದಳು. ಆದರೆ ಸ್ವಲ್ಪ ದೂರ ನಡೆಯುತ್ತಲೇ ಸುಸ್ತಾಗಿತ್ತು. ಇನ್ನೇನು ಬೀಳುವವಳನ್ನು ಹಿಡಿದುಕೊಂಡ ಶಂಕರ, ಆದರೆ ಗೌರಿ ಅವನ ಕೈಯಿಂದ ಬಿಡಿಸಿಕೊಂಡು ಹೋದವಳು ನಿಲ್ಲಲಾಗದೆ ಅಲ್ಲೇ ಇದ್ದ ಕಂಬದ ಆಸರೆ ಪಡೆದಳು. ಶಂಕರನಿಗೆ ಆಗಲೇ ರೇಗಿ ಹೋಗಿತ್ತು. ಅವಳಿಗೆ ಒಂದು ಮಾತು ಹೇಳದೆ ಅವಳನ್ನು ತನ್ನೆರಡು ಕೈಗಳಿಂದ ಎತ್ತಿಕೊಂಡು ಹೊರಟ. ಗೌರಿ ಮೊದಲು ಕೊಸರಾಡಿದರೂ ಅವನ ಬಲವಾದ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಸುಮ್ಮನಾಗಿ ಬಿಟ್ಟಳು. ಆದರೆ ಅವಳ ಮುಖದಲ್ಲಿ ಕೋಪ ಮಾತ್ರ ರಾರಾಜಿಸುತ್ತಿತ್ತು. ಮನೆಗೆ ಬಂದವನೇ ಅವಳನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ನಾಗಲಕ್ಷ್ಮಿ ಅವರೇ ಅವಳಿಗೆ ಊಟ ಮಾಡಿಸಿದರು. ಊಟ ಮುಗಿಸಿ ನಾಗಲಕ್ಷ್ಮಿ ಅವರು ಅಡುಗೆ ಮನೆ ಸೇರಿದರೆ ಗೌರಿ ತನ್ನ ರೂಮ್ ಕಡೆಗೆ ಹೊರಟಳು. ಅವಳು ಹೆಜ್ಜೆ ಹೀರಲು ಕಷ್ಟಪಡುವುದನ್ನು ಕಂಡ ಶಂಕರ ಬಂದು ಅವಳನ್ನು ಎತ್ತಿಕೊಳ್ಳಲು ಹೋದ. ಆದರೆ ಗೌರಿ ಅವನನ್ನು ತಳ್ಳಿಬಿಟ್ಟಳು. ನಿನ್ನ ಕಾಲಿಗೆ ಏನಾಗಿದೆ ಗೌರಿ? ನೋಡು, ನಾನಾಗಲೇ ಹೇಳಿದಂತೆ ಬೇಕಾದರೆ ಎರಡೇಟು ಹೊಡೆದು ಬಿಡು, ಆದರೆ ನಿನ್ನನ್ನು ರೂಮ್ವರೆಗೂ ಬಿಡುತ್ತೇನೆ, ಪ್ಲೀಸ್ ಕಣೆ ಎಂದವನಿಗೆ ಏನು ಬೇಕಾಗಿಲ್ಲ. ನಿನ್ನ ಜೊತೆ ಮಾತನಾಡಲು ನನಗೆ ಇಷ್ಟವಿಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು ಎಂದು ಹೇಳಿ ಹೊರಟವಳ ಕೈಯನ್ನು ಮತ್ತೆ ಹಿಡಿದಿದ್ದ ಶಂಕರ. ಅದನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಸೊಂಟ ಬಳಸಿದ. ಕ್ಷಣಕಾಲ ಮೈ ಮರೆತವಳು ನಂತರ ಎಚ್ಚರಗೊಂಡು ಬಿಡು ಶಂಕರ ಎಂದು ಕೊಸರಾಡಲು ಶುರು ಮಾಡಿದಳು. ಅವಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದವನು, ಗೌರಿ ಸುಮ್ಮನೆ ನನ್ನ ಜೊತೆ ಬಂದರೆ ಸರಿ, ಇಲ್ಲ ಅಂದರೆ ಎದ್ದಿದ್ದೆ ತಡ. ಇಲ್ಲ ಅಂದರೆ ಏನು ಮಾಡ್ತೀಯಾ? ತಕ್ಷಣವೇ ಬಂದಿತ್ತು ಪ್ರಶ್ನೆ. ಅವಳ ಮುಖದ ಹತ್ತಿರ ಮುಖ ತಂದವನು ಲಿಪ್ ಲಾಕ್ ಮಾಡ್ತೇನೆ ಎಂದು ತುಂಟ ನಗೆಯೊಂದಿಗೆ ನುಡಿದಿದ್ದ ಶಂಕರ. ತಕ್ಷಣವೇ ತನ್ನ ತುಟಿ ಮೇಲೆ ಕೈ ಇಟ್ಟವಳು ಹಾಗೆ ನಿಂತು ಬಿಟ್ಟಳು. ಇದೇ ಸಮಯಕ್ಕಾಗಿ ಕಾದವನಂತೆ ಶಂಕರ ಅವಳನ್ನು ಎತ್ತಿಕೊಂಡು ಹೋಗಿ ರೂಮ್ನಲ್ಲಿ ಮಲಗಿಸಿದ. ಆಗಲೇ ಅವನಿಗೂ ಗೊತ್ತಾಗಿದ್ದು ಅವಳ ಕಾಲಲ್ಲಿ ಬೊಬ್ಬೆಗಳೆದ್ದಿವೆ ಎಂದು. ತಕ್ಷಣವೇ ಫಸ್ಟ್ ಏಡ್ ಬಾಕ್ಸ್ ತಂದು ಮುಲಾಮು ಹಚ್ಚಲು ಹೊರಟ. ಗೌರಿ ಮೊದಲು ನಿರಾಕರಿಸಿದರು. ಕೊನೆಗೆ ಲಿಪ್ ಲಾಕ್ ಮಾಡುತ್ತೇನೆ ಎಂದು ಎದುರಿಸಿಯೇ ಮುಲಾಮು ಹಚ್ಚಿದ. ಒಂದು ಮಾತ್ರೆಯನ್ನು ಕೊಟ್ಟು ಅವನೇ ಅವಳನ್ನು ತಟ್ಟಿ ಮಲಗಿಸಿದ. ಅವಳ ಸ್ಥಿತಿ ಕಂಡು ಬಹಳವೇ ಸಂಕಟವಾಗಿತ್ತು ಅವನಿಗೆ. ಅವಳು ನಿದ್ದೆ ಹೋದ ಮೇಲೆ, ಪ್ಲೀಸ್ ಕಣೆ ಮುದ್ದು, ನನಗೆ ಎಷ್ಟು ಬೇಕಾದರೂ ಶಿಕ್ಷೆ ಕೊಡು, ಅನುಭವಿಸುತ್ತೇನೆ. ಹೀಗೆ ನೀನೇ ಶಿಕ್ಷೆ ಕೊಟ್ಟುಕೊಂಡರೆ ಅದನ್ನು ತಡೆಯುವ ಶಕ್ತಿ ನನಗಿಲ್ಲ ಕಣೆ ಎಂದವನ ಕಣ್ಣಿಂದ ಒಂದು ಹನಿ ಜಾರಿ ಅವಳ ಕೈ ಮೇಲೆ ಬಿದ್ದಿತು. ಅವಳ ಹಣೆಗೆ ಒಂದು ಸಿಹಿ ಮುತ್ತನ್ನಿಟ್ಟು ಲವ್ ಯು ಮುದ್ದು ಎಂದಷ್ಟು ಹೇಳಿ ಅಲ್ಲಿಂದ ಹೊರಬಿದ್ದಿದ್ದ. ಅವನು ಹೋದ ಕೂಡಲೇ ಕಣ್ಣು ತೆರೆದವಳು, ಇಷ್ಟೊಂದು ಪ್ರೀತಿಸುವವನು ಯಾಕೋ ಹಾಗೆ ನಡೆದುಕೊಂಡೆ, ಏಕೆ ಹಾಗೆ ಮಾತನಾಡಿದೆ ಎಂದುಕೊಂಡವಳ ಕಣ್ಣಿಂದ ಒಂದು ಹನಿ ಜಾರಿತು. ಅವನು ಹೊಡೆದ ಏಟಿಗಿಂತ ಅವನಾಡಿದ ಮಾತು ಅವಳಿಗೆ ಹೆಚ್ಚು ಘಾಸಿ ಮಾಡಿತ್ತು. ಅವಳ ಮನಸ್ಸೀಗ ಗೊಂದಲಕ್ಕೆ ಬಿದ್ದಿತ್ತು. ಇತ್ತ ಗೌರಿಯನ್ನು ಮಲಗಿಸಿ ಬಂದ ಶಂಕರ ಚಿಂತೆಗೆ ಬಿದ್ದಿದ್ದ. ಇಂದು ತಾನು ಅವಳೊಂದಿಗೆ ನಡೆದುಕೊಂಡ ರೀತಿಯನ್ನು ನೆನೆಸಿಕೊಂಡವನು, ಸಾರಿ ಗೌರಿ, ನನಗೆ ಗೊತ್ತು ನಾನಿಂದು ನಿನ್ನೊಂದಿಗೆ ನಡೆದುಕೊಂಡ ರೀತಿ ನಿನಗೆ ಇಷ್ಟ ಇಲ್ಲವೆಂದು. ಆದರೆ ಏನು ಮಾಡಲಿ, ನಾನು ಹಾಗೆ ನಡೆದುಕೊಳ್ಳದೆ ಹೋಗಿದ್ದರೆ ನೀನು ನನ್ನ ಮಾತನ್ನು ಕೇಳುತ್ತಿರಲಿಲ್ಲ. ನೀನು ಹೀಗೆ ಹಿಂಸೆ ಪಡುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಕಣೆ ಎಂದುಕೊಂಡು ಅವಳ ಸ್ಥಿತಿ ನೆನೆದು ಹಿಂಸೆ ಪಡುತ್ತಿದ್ದ. ಏನೋ ಏಳತೀರದ ಸಂಕಟ. ತನ್ನಿಂದಲೇ ಗೌರಿ ನೋವು ಅನುಭವಿಸುತ್ತಿದ್ದಾಳೆ ಎಂಬ ಪಾಪ ಪ್ರಜ್ಞೆ ಅವನನ್ನು ಕಾಡುತ್ತಿತ್ತು. ಅವನ ಮೇಲೆ ಅವನಿಗೆ ಕೋಪ ಬರುತ್ತಿತ್ತು. ಅದೇ ಕೋಪದಲ್ಲಿ ಅವನ ರೂಮ್ನಲ್ಲಿದ್ದ ಗಾಜಿನ ಟಿಪಾಯಿಯನ್ನು ಕೈಯಿಂದಲೇ ಹೊಡೆದು ಬಿಟ್ಟಿದ್ದ. ಕೈಯಲ್ಲಿ ರಕ್ತ ಜಿನುಗುತ್ತಿದ್ದರೂ ಅದರ ಪರಿವೆಯೇ ಇಲ್ಲದೆ ಕುಳಿತು ಬಿಟ್ಟಿದ್ದ ಶಂಕರನ ರೂಮ್ನಲ್ಲಿ ಬಂದ ಶಬ್ದ ಕೇಳಿ ಅಲ್ಲಿಗೆ ಬಂದ ನಾಗಲಕ್ಷ್ಮಿ ಅವರು ಅವನ ಸ್ಥಿತಿ ಕಂಡು ಗಾಬರಿಯಾಗಿ ಬಳಿಗೆ ಬಂದವರು ಅವನ ಗಾಯ ಕಂಡು ಅವರೇ ಫಸ್ಟ್ ಏಡ್ ಬಾಕ್ಸ್ ತಂದು ಅವನ ಕೈಗೆ ಬ್ಯಾಂಡೇಡ್ ಮಾಡಿದರು. ಅವನ ಪಕ್ಕ ಕುಳಿತು ತಮ್ಮ ಕಡೆ ತಿರುಗಿಸಿಕೊಂಡು, ಏನಾಯಿತು ನಿನಗೆ, ಯಾಕೋ ಹೀಗೆ ಗಾಯ ಮಾಡಿಕೊಂಡಿದ್ದೀಯಾ ಎಂದವರನ್ನು ತಬ್ಬಿಕೊಂಡು ಹತ್ತು ಬಿಟ್ಟಿದ್ದ ಶಂಕರ. ಅವನನ್ನು ಸಮಾಧಾನ ಮಾಡಿದ ನಾಗಲಕ್ಷ್ಮಿ ಅವರು, ನನಗೆ ಗೊತ್ತು ಶಂಕರ, ನಿನ್ನ ಮತ್ತು ಗೌರಿ ಮಧ್ಯೆ ಏನೂ ನಡೆದಿದೆ. ಆದರೆ ಇಬ್ಬರು ಬಾಯಿ ಬಿಡುತ್ತಿಲ್ಲ. ನಾನು ಬಂದಾಗಿನಿಂದ ಗಮನಿಸುತ್ತಿದ್ದೇನೆ. ಇಬ್ಬರು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದೀರಾ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಎನಿಸಿದರೂ ಯಾವುದು ಸರಿಯಾಗಿಲ್ಲವೆಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ ನನಗೆ. ಗೌರಿ ನೋಡಿದರೆ ರಾಕಿಗೂ ಸಹ ಒಂದು ಮಾತು ಹೇಳದೆ ಇಲ್ಲಿಗೆ ಬಂದಿದ್ದಾಳೆ. ನೀನು ಬಂದಿರುವ ವಿಷಯ ಕೂಡ ಅವನಿಗೆ ತಿಳಿದಿಲ್ಲ. ಈಗಲಾದರೂ ಏನಾಯಿತು ಎಂದು ಹೇಳು ಶಂಕರ ಎಂದು ಅವನ ತಲೆ ಸವರುತ್ತಾ ನುಡಿದಿದ್ದರು. ಅವರ ಮಾತಿಗೆ ಕಣ್ತುಂಬಿಕೊಂಡು ಅವರ ಮಡಿಲಲ್ಲಿ ಮಲಗಿದ ಶಂಕರ ಎಲ್ಲ ಘಟನೆಗಳನ್ನು ಅವರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ. ಅದಾಗಲೇ ಶಂಕರನ ಕಣ್ಣಿಂದ ಅವರ ಮಡಿಲನ್ನು ತೋಯಿಸಿತು. ಶಂಕರ ಗೌರಿಯೊಂದಿಗೆ ನಡೆದುಕೊಂಡ ರೀತಿ ಕೇಳಿ ಅವರಿಗೆ ಕೋಪ ಬಂದರೂ ಅವನ ಸ್ಥಿತಿ ಕಂಡು ಕರಗಿಬಿಟ್ಟರು. ಅವರೇ ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿದರು. ಯೋಚಿಸಬೇಡ ಶಂಕರ, ಎಲ್ಲವೂ ಸರಿ ಹೋಗುತ್ತದೆ. ನೀನು ಮಾಡಿರುವ ಸಾಮಾನ್ಯವಾದ ತಪ್ಪಲ್ಲ.
ಗೌರಿ ಅದನ್ನೆಲ್ಲ ಮರೆತು ನಿನ್ನನ್ನು ಕ್ಷಮಿಸುವುದು ಸ್ವಲ್ಪ ಸಮಯ ಬೇಕು. ಸ್ವಲ್ಪ ದಿನ ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಡು. ನೀನು ಅವಳ ಹಿಂದೆ ಬಿದ್ದಷ್ಟು ಅವಳು ಹಠಕ್ಕೆ ಬೀಳಬಹುದು. ಹಾಗೇನಾದರೂ ಆದರೆ ಅವಳನ್ನು ಒಲಿಸುವುದು ಬಹಳ ಕಷ್ಟ ಶಂಕರ ಎಂದಿದ್ದರವರು. ಅವರ ಮಾತಿಗೆ ಎದ್ದು ಕುಳಿತ ಶಂಕರ, ನಾನು ದೂರ ಇರುವುದರಿಂದ ಗೌರಿ ಖುಷಿಯಾಗಿರುತ್ತಾಳೆ ಎಂದರೆ ನಾನು ಅದಕ್ಕೂ ಸಿದ್ಧನಾಗು ಡಾರ್ಲಿಂಗ್. ಆದರೆ ಅವಳಿಗೆ ಅವಳೇ ನೋವು ಮಾಡಿಕೊಳ್ಳುತ್ತಿದ್ದಾಳೆ. ಇಂದು ಪೂರ್ತಿ ಸ್ವಲ್ಪ ವಿರಾಮವಿಲ್ಲದೆ ಕಲ್ಲುಗಳ ಮೇಲೆ ಕುಣಿದು ಅಂಗಾಲೆಲ್ಲ ಬೊಬ್ಬೆ ಬರೆಸಿಕೊಂಡಿದ್ದಾಳೆ. ಇದಕ್ಕೆಲ್ಲ ನಾನೇ ಕಾರಣ ಡಾರ್ಲಿಂಗ್ ಎಂದಿದ್ದನವ. ನಾನೊಂದು ಬಾರಿ ಗೌರಿಯೊಂದಿಗೆ ಮಾತನಾಡಲ ಎಂದವರಿಗೆ, ಇಲ್ಲ ಡಾರ್ಲಿಂಗ್, ಇದು ನಮ್ಮಿಬ್ಬರಿಗೆ ಮಾತ್ರ ಸಂಬಂಧಿಸಿದ್ದು. ಇದರಲ್ಲಿ ಮೂರನೆಯವರು ತಲೆ ಹಾಕಿದಷ್ಟು ಸಮಸ್ಯೆ ದೊಡ್ಡದಾಗುತ್ತದೆ. ಇದನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದಿದ್ದ ಶಂಕರ. ಇಷ್ಟೊಂದು ತಿಳುವಳಿಕೆ ಇರುವವನು ಅವತ್ತೊಂದು ದಿನ ತಾಳ್ಮೆಯಿಂದ ಇದ್ದಿದ್ದರೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತಿರಲಿಲ್ಲ. ಹೋಗಲಿ ಬಿಡು, ನೀನು ರೆಸ್ಟ್ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟರು ನಾಗಲಕ್ಷ್ಮಿಯವರು. ಅಂದು ರಾತ್ರಿ ಅವರಿಬ್ಬರ ರೂಮ್ಗೆ ಊಟ ತೆಗೆದುಕೊಂಡು ಹೋಗಿ ತಮ್ಮ ಕೈಯಾರೆ ಊಟ ಮಾಡಿಸಿದ್ದರು. ಶಂಕರ ಗೌರಿ ಊಟದ ಬಗ್ಗೆ ವಿಚಾರಿಸಿದರೆ ಗೌರಿ ಕೂಡ ಶಂಕರನ ಊಟವಾಯಿತೆ ಎಂದು ಕೇಳಿದಳು. ಅದನ್ನು ಕಂಡ ನಾಗಲಕ್ಷ್ಮಿ ಅವರು, ದೇವರೇ, ಆದಷ್ಟು ಬೇಗ ಇವರಿಬ್ಬರನ್ನು ಒಂದು ಮಾಡು ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದರು. ಇತ್ತ ಅದೇ ದಿನ ಜಗನ್ನಾಥ್ ಅವರು ಪ್ರತಾಪ್ನನ್ನು ಮನೆಗೆ ಕರೆಸಿ ಮಾತಿಗಿಳಿದಿದ್ದರು. ಪ್ರತಾಪ್, ಏನು ನಡೆಯುತ್ತಿದೆ ಗೌರಿ ಜೀವನದಲ್ಲಿ? ನಿನಗೆ ಅವಳ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿರಬಹುದು. ಹಾಗೆಂದು ನನ್ನಿಂದ ಅವಳ ವಿಷಯಗಳನ್ನೆಲ್ಲ ಮುಚ್ಚಿಡಬೇಕೆಂದಲ್ಲ. ನಿಜ ಹೇಳು, ಗೌರಿ ಇದ್ದಕ್ಕಿದ್ದ ಹಾಗೆ ಹಸಿರುಸಿರಿಗೆ ಹೋಗಲು ಕಾರಣವೇನು ಎಂದು ಪ್ರತಾಪ್ನನ್ನು ಪ್ರಶ್ನಿಸಿದರು. ಅದು ಹಾಗೇನೂ ಇಲ್ಲ ಮಾವ, ಎವ್ರಿಥಿಂಗ್ ಈಸ್ ಓಕೆ. ಅವಳಿಗೆ ನಾಗಲಕ್ಷ್ಮಿ ಆಂಟಿಯನ್ನು ನೋಡಬೇಕು ಅನಿಸಿತ್ತಂತೆ, ಅದಕ್ಕೆ ಹೋಗಿದ್ದಾಳೆ ಅಷ್ಟೆ ಎಂದವನಿಗೆ, ಪ್ರತಾಪ್, ನಿನ್ನ ವಯಸ್ಸಿಗಿಂತ ನನ್ನ ಅನುಭವ ಜಾಸ್ತಿ ಎಂಬುದನ್ನು ಮರೆಯಬೇಡ. ಅವಳ ಮಾತು ವರ್ತನೆಗಳೆಲ್ಲ ನನಗೆ ಅರ್ಥವಾಯಿತು. ಅವಳು ಯಾವುದೋ ವಿಷಯಕ್ಕೆ ತಲೆಕೆಡಿಸಿಕೊಂಡಿದ್ದಾಳೆಂದು. ಗೌರಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಪ್ಸೆಟ್ ಆಗುವಂಥ ಹುಡುಗಿಯಲ್ಲ. ಮೊದಲಾದರೆ ಅವಳು ಮೋಕ್ಷಿತ ವಿಷಯವನ್ನು ತುಂಬ ಹಚ್ಚಿಕೊಂಡಿದ್ದಳು. ಆದರೆ ಈಗ ಆ ಸಮಸ್ಯೆಯೂ ಇಲ್ಲ. ನಿಜ ಹೇಳು ಪ್ರತಾಪ್, ಏನಾಯಿತು ಎಂದು ಕೇಳಿದರು ಜಗನ್ನಾಥ್ ಅವರು. ಅವರಿಗೆ ಏನು ಹೇಳಬೇಕೆಂದೇ ತೋಚದೆ ಸುಮ್ಮನೆ ನಿಂತವನನ್ನು ಕಂಡು, ಸರಿ ಪ್ರತಾಪ್, ನೀನಿನ್ನು ಹೊರಡು. ನೀನು ಹೇಳದಿದ್ದರೇನಂತೆ? ವಿಷಯವೇನೆಂದು ತಿಳಿದುಕೊಳ್ಳಲು ನನಗೆ ಬೇಕಾದಷ್ಟು ಮಾರ್ಗಗಳಿವೆ ಎಂದಿದ್ದರವರು. ಅವರ ಮಾತು ಕೇಳಿ ಪ್ರತಾಪ್ ಯೋಚನೆಗೆ ಬಿದ್ದ. ಜಗನ್ನಾಥ್ ಅವರು ಬೇರೆ ಮೂಲಗಳಿಂದ ವಿಷಯ ತಿಳಿದುಕೊಂಡರೆ ಕಾಲೇಜಿನಲ್ಲಿ ನಡೆದ ಘಟನೆಯು ಹೊರಗೆ ಬರುತ್ತದೆ. ಹಾಗೇನಾದರೂ ಆದರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗಬಹುದೆಂದು ಅವನಿಗೆ ತಿಳಿದಿತ್ತು. ಅದೂ ಅಲ್ಲದೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಪ್ಪನವರೆಗೂ ಹೋಗಬಾರದೆಂದು ಗೌರಿ ಹೇಳಿದಳು. ಹಾಗಾಗಿ ಪ್ರತಾಪ್ ತಾನಾಗಿ ಮಾತಿಗಿಳಿದ. ಕಾಲೇಜಿನ ವಿಷಯ ಒಂದು ಬಿಟ್ಟು ಪಾರ್ಟಿಯಲ್ಲಿ ನಡೆದಿದ್ದು ಹಾಗೂ ಆಫೀಸಿನಲ್ಲಿ ನಡೆದಿದ್ದು ಎಲ್ಲವನ್ನು ಜಗನ್ನಾಥ್ ಅವರಿಗೆ ತಿಳಿಸಿದ. ಅದನ್ನು ಕೇಳಿದ ಜಗನ್ನಾಥ್ ಅವರಿಗೆ ಶಂಕರನ ಮೇಲೆ ಬಹಳಷ್ಟು ಕೋಪ ಬಂದಿತ್ತು. ನಾನೇ ನನ್ನ ಮಗಳ ಮೇಲೆ ಒಂದು ದಿನವೂ ಕೈ ಮಾಡಿದವನಲ್ಲ. ಅವನಿಗೆ ಎಷ್ಟು ಧೈರ್ಯವಿದ್ದರೆ ನನ್ನ ಮಗಳ ಮೇಲೆ ಕೈ ಮಾಡುತ್ತಾನೆ? ತಪ್ಪು ಮಾಡಿಬಿಟ್ಟೆ ನಾನು. ಅಂದು ನನ್ನ ಮಗಳು ಶಂಕರನನ್ನು ಪ್ರೀತಿಸುತ್ತಿದ್ದೇನೆ ಎಂದಾಗ ನಾನೇ ಅವಳ ಪ್ರೀತಿಯನ್ನು ಹೇಳಿಕೊಳ್ಳುವಂತೆ ಪ್ರೇರೇಪಿಸಿದೆ. ಶಂಕರ ಹೀಗೆ ನಡೆದುಕೊಳ್ಳುತ್ತಾನೆ ಎಂದು ನಾನಂದುಕೊಂಡಿರಲಿಲ್ಲ ಎಂದವರು ಪ್ರತಾಪ್ ಕಡೆ ತಿರುಗಿ, ನೀನು ಹೊರಡು ಪ್ರತಾಪ್, ಇದನ್ನು ನಾನೇ ಬಗೆಹರಿಸಿಕೊಳ್ಳುತ್ತೇನೆ ಎಂದಿದ್ದರು ಜಗನ್ನಾಥ್. ಪ್ರತಾಪ್ ಅಲ್ಲಿಂದ ಹೊರಟ. ಹಿಂದೆ ಜಗನ್ನಾಥ್ ಅವರು ಶಂಕರನಿಗೆ ಕಾಲ್ ಮಾಡಿದರು. ಆದರೆ ನಾಟ್ ರೀಚಬಲ್ ಎಂದು ಬರುತ್ತಿತ್ತು. ಅದೇ ಗೌರಿಯನ್ನು ನೋಡಬೇಕೆಂದೆನಿಸಿತು ಅವರಿಗೆ. ತಕ್ಷಣವೇ ಹಸಿರು ಸಿರಿಯ ಕಡೆಗೆ ಪ್ರಯಾಣ ಬೆಳೆಸಿದರು. ಅವರು ಹಸಿರು ಸಿರಿಗೆ ತಲುಪಿದಾಗ ಬೆಳಗಿನ ಜಾವ 4 ಗಂಟೆಯಾಗಿತ್ತು. ಅಷ್ಟು ಹೊತ್ತಿನಲ್ಲಿ ಆದ ಬೆಲ್ ಶಬ್ದಕ್ಕೆ ನಾಗಲಕ್ಷ್ಮಿ ಹಾಗೂ ರಮೇಶ್ ಇಬ್ಬರು ಎದ್ದಿದ್ದರು. ಬಂದು ಬಾಗಿಲು ತೆರೆದವರಿಗೆ ಆಶ್ಚರ್ಯವಾಗಿತ್ತು. ಏಕೆಂದರೆ ಜಗನ್ನಾಥ್ ಅವರು ಇಲ್ಲಿಗೆ ಬಂದು ಬಹಳ ವರ್ಷಗಳೇ ಆಗಿ ಹೋಗಿದ್ದವು. ಯಾವಾಗಲೂ ಕೆಲಸವೆಂದು ಬ್ಯುಸಿಯಾಗಿರುವವರು ಇಲ್ಲಿಗೆ ಬಂದದ್ದು, ಅದೂ ಕೂಡ ಮಧ್ಯರಾತ್ರಿಯಲ್ಲಿ ಬಂದದ್ದು ಇಬ್ಬರಿಗೂ ಆಶ್ಚರ್ಯದ ಜೊತೆಗೆ ಗಾಬರಿಯನ್ನು ಹುಟ್ಟಿಸಿತ್ತು. ಆದರೂ ಸಾವರಿಸಿಕೊಂಡು ಅವರನ್ನು ಮಾತನಾಡಿಸಿ ಅಪ್ಪಿಕೊಂಡು ಸ್ವಾಗತ ಹೇಳಿದ್ದರು ರಮೇಶ್ ಅವರು. ಕ್ಷಮಿಸಿ, ಹೇಳದೆ ಕೇಳದೆ ಮಧ್ಯರಾತ್ರಿಯಲ್ಲಿ ಬಂದು ತೊಂದರೆ ಕೊಡುತ್ತಿದ್ದೇನೆ. ಅದು ಗೌರಿಯನ್ನು ನೋಡಬೇಕೆಂದು ಬಹಳವೇ ಅನಿಸಿತು, ಅದಕ್ಕೆ ಎಂದವರಿಗೆ. ಪರವಾಗಿಲ್ಲ ಅಣ್ಣ, ಒಳಗೆ ಬನ್ನಿ ಎಂದು ಆದರದಿಂದ ಸ್ವಾಗತಿಸಿದ್ದರು ನಾಗಲಕ್ಷ್ಮಿಯವರು. ಕೊಂಚ ಸಮಯ ಮಾತನಾಡಿದ ನಂತರ ಗೌರಿಯ ಬಗ್ಗೆ ಮತ್ತೆ ಕೇಳಿದರು ಜಗನ್ನಾಥ್ ಅವರು. ಅವರನ್ನು ಗೌರಿ ರೂಮ್ಗೆ ಕರೆತಂದ ನಾಗಲಕ್ಷ್ಮಿಯವರು, ಅಣ್ಣ, ನೀವು ಗೌರಿಯನ್ನು ನೋಡಿಕೊಂಡು ಬನ್ನಿ, ಅಷ್ಟರಲ್ಲಿ ನಿಮಗೆ ಮಲಗಲು ಪಕ್ಕದಲ್ಲಿ ವ್ಯವಸ್ಥೆ ಮಾಡುತ್ತೇನೆ ಎಂದು ಅಲ್ಲಿಂದ ಹೊರಟರು. ನಿದ್ದೆಯಲ್ಲಿಯೂ ಅವಳ ಮುಖದ ಮೇಲೆ ನೋವಿನ ಗೆರೆಗಳನ್ನು ಕಂಡು ಸಂಕಟವಾಗಿತ್ತು ಅವರಿಗೆ. ತಕ್ಷಣವೇ ಕಣ್ಣಿಂದ 2 ಹನಿ ಜಾರಿದವು. ಅವಳ ಕಾಲ ಬಳಿ ಕುಳಿತವರು, ನನ್ನನ್ನು ಕ್ಷಮಿಸು ಮಗಳೇ, ನಾನೇ ನಿನ್ನನ್ನು ದುಃಖದ ಕೂಪಕ್ಕೆ ತಳ್ಳಿಬಿಟ್ಟೆ ಎಂದುಕೊಂಡವರು ಹಾಗೆ ಅವಳ ಕಾಲ ಬಳಿಯೇ ನಿದ್ದೆ ಹೋಗಿಬಿಟ್ಟರು. ಕೊಂಚ ಸಮಯದ ನಂತರ ಅಲ್ಲಿಗೆ ಬಂದ ನಾಗಲಕ್ಷ್ಮಿಯವರು ಅವರನ್ನು ಎಬ್ಬಿಸುವ ಮನಸ್ಸಾಗದೆ ತಮ್ಮ ರೂಮ್ ಕಡೆಗೆ ಹೆಜ್ಜೆ ಇಟ್ಟರು. ಬೆಳಗ್ಗೆ ಎದ್ದ ಗೌರಿಗೆ ಜಗನ್ನಾಥ್ ಅವರನ್ನು ಕಂಡು ಬಹಳವೇ ಸಂತಸವಾದರು. ಅವರು ಹಾಗೆ ತನ್ನ ಕಾಲ ಬಳಿ ಮಲಗಿದ್ದು ಕಂಡು ಕೊಂಚ ಬೇಸರವೂ ಆಯಿತು.
ಅವರನ್ನು ನಿದ್ದೆಯಿಂದ ಎಬ್ಬಿಸುವ ಮನಸ್ಸಾಗದಿದ್ದರೂ ಹಾಗೆ ಮಲಗಿದರೆ ಅವರಿಗೆ ಮೈಕೈ ನೋವು ಬರುತ್ತದೆ ಎಂದು ಅವರನ್ನು ಎಬ್ಬಿಸಿ ಮಂಚದ ಮೇಲೆ ಮಲಗಲು ಹೇಳಿದಳು. ಅಲ್ಲಿಂದ ಎದ್ದ ಜಗನ್ನಾಥ್ ಅವರು ಮಗಳನ್ನು ಕಂಡು ಅಪ್ಪಿಕೊಂಡು ಖುಷಿಪಟ್ಟರು. ಗೌರಿಗೂ ಅವರು ಬಂದದ್ದು ಬಹಳ ಖುಷಿ ಕೊಟ್ಟಿತ್ತು. ಗೌರಿ ಮಲಗಿ ಎಂದು ಎಷ್ಟೇ ಹೇಳಿದರೂ ಕೇಳದೆ ಸ್ನಾನಕ್ಕೆ ಹೊರಟರು ಜಗನ್ನಾಥ್ ಅವರು. ಮಗಳ ಮುಖದಲ್ಲಿ ನಗು ನೋಡಿ ಅವರಿಗೂ ಕೊಂಚ ಸಮಾಧಾನವಾಗಿತ್ತು. ನಾನು ಸ್ನಾನ ಮುಗಿಸಿಕೊಂಡು ಜಗನ್ನಾಥ್ ಅವರು ರೂಮ್ನಿಂದ ಬರುವುದಕ್ಕೂ ಶಂಕರ ಗೌರಿಯ ರೂಮ್ ಕಡೆಗೆ ಬರುವುದಕ್ಕೂ ಸರಿ ಹೋಯಿತು. ಇಷ್ಟು ಹೊತ್ತು ಖುಷಿಯಿಂದ ಇದ್ದ ಜಗನ್ನಾಥ್ ಅವರಿಗೆ ಅವನನ್ನು ನೋಡಿದ ತಕ್ಷಣವೇ ಕೋಪ ಉಕ್ಕಿತ್ತು. ತಕ್ಷಣವೇ ಶಂಕರನಿಗೆ ಎರಡೇಟು ಹಾಕಿಯೇ ಬಿಟ್ಟರು. ನನ್ನ ಮಗಳ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತೇನೋ ನಿನಗೆ? ಅಲ್ಲಿ ಮಾಡಿದ್ದು ಸಾಲದು ಅಂತ ಇಲ್ಲೂ ಅವಳ ನೆಮ್ಮದಿ ಕೆಡಿಸಲು ಬಂದಿದ್ದೀಯಾ? ಅವಳ ಕಣ್ಣಿಗೆ ಬೀಳುವ ಮೊದಲು ಇಲ್ಲಿಂದ ಹೊರಡು, ಮತ್ತೆಂದು ಅವಳ ಕಣ್ಮುಂದೆ ಬರಕೂಡದು ಎಂದಿದ್ದರು ಕೋಪದಿಂದ. ತಕ್ಷಣವೇ ಅವರ ಕಾಲು ಹಿಡಿದುಕೊಂಡ ಶಂಕರ, ಹಾಗೆಲ್ಲ ಹೇಳಬೇಡಿ ಮಾವ, ಗೌರಿಯನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನನಗೆ ಗೊತ್ತು ನಾನು ಬಹಳ ದೊಡ್ಡ ತಪ್ಪನ್ನು ಮಾಡಿರುವೆ ಎಂದು. ನನಗೊಂದೇ ಒಂದು ಅವಕಾಶ ಕೊಡಿ ಮಾವ, ಗೌರಿಗೆ ಇನ್ನೆಂದು ನೋವಾಗದಂತೆ ನೋಡಿಕೊಳ್ಳುತ್ತೇನೆ. ನನ್ನ ತಪ್ಪಿಗೆ ನೀವು ಏನು ಬೇಕಾದರೂ ಶಿಕ್ಷೆ ಕೊಡಿ, ಅನುಭವಿಸುತ್ತೇನೆ. ಆದರೆ ಗೌರಿಯನ್ನು ಬಿಟ್ಟು ಹೋಗು ಎಂದು ಮಾತ್ರ ಹೇಳಬೇಡಿ, ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಎಂದು ಅಂಗಲಾಚಿ ಬೇಡಿಕೊಂಡಿದ್ದ. ಆದರೆ ಜಗನ್ನಾಥ್ ಅವರು ಮಾತ್ರ ಕಲ್ಲಿನಂತೆ ನಿಂತು ಬಿಟ್ಟಿದ್ದರು. ಆಗ ತಾನೇ ಸ್ನಾನ ಮುಗಿಸಿ ಬಂದ ಗೌರಿಗೆ ಆ ದೃಶ್ಯ ಕಂಡು ಸಂಕಟವಾಗಿತ್ತು. ಶಂಕರ ತಪ್ಪು ಮಾಡಿರಬಹುದು, ಆದರೆ ಅವನು ಹಾಗೆ ಕಾಲಿಡಿದು ಬೇಡಿಕೊಳ್ಳುವುದನ್ನು ಅವಳು ಸಹಿಸಲಾರಳು. ಮಧ್ಯೆ ಪ್ರವೇಶಿಸಬೇಕೆಂದುಕೊಂಡಳಾದರೂ ಶಂಕರ ಆಡಿದ ಮಾತುಗಳು ನೆನಪಾಗಿ ಸುಮ್ಮನಾಗಿ ಬಿಟ್ಟಳು. ಆದರೂ ಅವನ ಸ್ಥಿತಿ ಕಂಡು ಕಂಬನಿ ಮಿಡಿದಿದ್ದಳು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನಾಗಲಕ್ಷ್ಮಿ ಅವರು ಜಗನ್ನಾಥ್ ಅವರನ್ನು ಸಮಾಧಾನಪಡಿಸಿ ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು. ಅವರಿಗೆ ನಿನ್ನೆ ನಡೆದ ವಿಷಯವನ್ನೆಲ್ಲ ತಿಳಿಸಿ, ನನಗೆ ಗೊತ್ತು ಅಣ್ಣ, ಅವನು ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾನೆಂದು. ಆದರೆ ಅದಕ್ಕಾಗಲೇ ಬಹಳಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ, ತುಂಬ ನೊಂದಿದ್ದಾನೆ. ನೀನು ಅವನನ್ನು ಕ್ಷಮಿಸೆಂದು ಕೇಳುತ್ತಿಲ್ಲ, ಆದರೆ ಅವನ ಮೇಲೆ ನಿರ್ಬಂಧ ಹೇರಬೇಡ ಅಣ್ಣ. ಈ ಸಮಸ್ಯೆಯನ್ನು ಅವರಿಬ್ಬರ ಬಗೆಹರಿಸಿಕೊಳ್ಳಲಿ, ನಾವ್ಯಾರು ಮಧ್ಯ ಪ್ರವೇಶಿಸುವುದು ಬೇಡ ಎಂದಿದ್ದರು ನಾಗಲಕ್ಷ್ಮಿ ಅವರು. ಜಗನ್ನಾಥ್ ಅವರಿಗೂ ಅದೇ ಸರಿ ಅನಿಸಿತು. ಆದರೆ ಇದನ್ನೆಲ್ಲ ಬಾಗಿಲ ಮರೆಯಲ್ಲಿ ನಿಂತು ಕೇಳಿಸಿಕೊಂಡ ಗೌರಿಗೆ ಸಂಕಟ ಶುರುವಾಗಿತ್ತು. ಶಂಕರ ತನ್ನ ಕೈಗೆ ಗಾಯ ಮಾಡಿಕೊಂಡ ವಿಷಯ ಕೇಳಿ ಮತ್ತಷ್ಟು ಕುಗ್ಗಿಬಿಟ್ಟಳು. ಅವಳ ಮನದಲ್ಲಿ ದೊಡ್ಡ ಹೋರಾಟವೇ ಶುರುವಾಗಿತ್ತು. ಶಂಕರನನ್ನು ಕ್ಷಮಿಸಬೇಕೆಂದುಕೊಂಡರೂ ಅವನಾಡಿದ ಮಾತುಗಳು ಪದೇ ಪದೇ ನೆನಪಾಗಿ ದಾಳಿ ಇಡುತ್ತಿದ್ದವು. ಯಾವ ನಿರ್ಧಾರಕ್ಕೂ ಬರಲಾಗದೆ ಒದ್ದಾಡಲಾರಂಭಿಸಿದಳು. ಅಂದಿನ ದಿನವೆಲ್ಲ ತನ್ನ ತಂದೆಯ ಜೊತೆಗೆ ಕಳೆದ ಗೌರಿ ಬಹಳ ಗೆಲುವಾಗಿದ್ದಳು. ಆದರೆ ಶಂಕರ ಮಾತ್ರ ಅಂದು ಪೂರ್ತಿ ರೂಮ್ನಿಂದ ಹೊರಗೆ ಬರಲಿಲ್ಲ. ನಾಗಲಕ್ಷ್ಮಿ ಅವರೇ ಅವನ ರೂಮ್ಗೆ ತಿಂಡಿ ಊಟ ಎಲ್ಲವನ್ನು ತೆಗೆದುಕೊಂಡು ಹೋದರು. ರೂಮ್ನ ಬಾಗಿಲನ್ನು ಸಹ ತೆಗೆಯದೆ ಅವರನ್ನು ಹಾಗೆಯೇ ಕಳುಹಿಸಿದ. ರಾತ್ರಿ ಎಲ್ಲರೂ ಊಟ ಮುಗಿದರು. ಶಂಕರ ಮಾತ್ರ ಹೊರಗೆ ಬಂದಿರಲಿಲ್ಲ. ರಾತ್ರಿ ಊಟಕ್ಕೂ ಬರದ ಶಂಕರನನ್ನು ಕಂಡು ಕಂಗಾಲಾಗಿದ್ದಳು ಗೌರಿ. ಆದರೂ ಅಪ್ಪನಿಗಾಗಿ ತಾನು ಸಹ ಊಟ ಮಾಡಿದಳು. ಅಂದು ರಾತ್ರಿ ಜಗನ್ನಾಥ್ ಅವರು ಮೈಸೂರಿಗೆ ಪ್ರಯಾಣ ಬೆಳೆಸಿದರು. ಶಂಕರ ರೂಮ್ಗೆ ಊಟ ತೆಗೆದುಕೊಂಡು ಹೊರಟ ನಾಗಲಕ್ಷ್ಮಿ ಅವರನ್ನು ಕಂಡು ಅವರನ್ನು ಹಿಂಬಾಲಿಸಿದಳು ಗೌರಿ. ರೂಮ್ನ ಬಾಗಿಲು ಲಾಕ್ ಆಗಿರಲಿಲ್ಲ. ಆದರೆ ಒಳಗಡೆ ಇಟ್ಟವರಿಗೆ ಕಂಡದ್ದು ಕತ್ತಲು ಮಾತ್ರ. ಸ್ವಿಚ್ ಹಾಕಿದವರಿಗೆ ಕಂಡದ್ದು ಮಂಚದ ಮೇಲೆ ಮೈ ಮರೆತು ಕುಳಿತಿದ್ದ ಶಂಕರ. ಟೇಬಲ್ ಮೇಲೆ ಊಟ ಇಟ್ಟು ಅವನ ಪಕ್ಕ ಕುಳಿತು ಮಾತನಾಡಿಸಿದ್ದರು ನಾಗಲಕ್ಷ್ಮಿ ಅವರು. ಅವರ ಮಾತಿಗೆ ಎಚ್ಚರಗೊಂಡವನು ಅವರ ಮಡಿಲಲ್ಲಿ ಮಲಗಿ ಬಿಕ್ಕತೊಡಗಿದ್ದ. ನಾಗು, ನನಗೆ ಭಯವಾಗ್ತಿದೆ. ಗೌರಿ ನನಗೆ ಸಿಗುವುದಿಲ್ಲವೇನೋ ಎನಿಸುತ್ತಿದೆ. ಮಾವ ನನ್ನನ್ನು ಖಂಡಿತ ಕ್ಷಮಿಸುವುದಿಲ್ಲ. ಅವರು ಕ್ಷಮಿಸದಿದ್ದರೆ ಗೌರಿ ಕೂಡ ನನ್ನನ್ನು ಕ್ಷಮಿಸುವುದಿಲ್ಲ. ನನಗೆ ಗೌರಿ ಬೇಕು ಡಾರ್ಲಿಂಗ್, ಅವಳು ಇಲ್ಲದೆ ನಾನು ಖಂಡಿತ ಬದುಕುವುದಿಲ್ಲ ಎಂದವನು ಕಂಡು ನಾಗಲಕ್ಷ್ಮಿ ಅವರ ಕಣ್ಣಂಚು ಕೂಡ ಒದ್ದೆಯಾಗಿತ್ತು. ಅವನ ಮಾತು ಕೇಳಿ ಅಲ್ಲೇ ಬಾಗಿಲಲ್ಲಿ ನಿಂತಿದ್ದ ಗೌರಿಗೆ ಒಂದು ಕ್ಷಣ ಉಸಿರೇ ನಿಂತಂತಾಗಿತ್ತು. ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದೆ ತನ್ನ ರೂಮ್ಗೆ ನಡೆದು ಬಿಟ್ಟಳು. ಶಂಕರನ ರೂಮ್ನಲ್ಲಿ ನಾಗಲಕ್ಷ್ಮಿ ಅವರು ಜಗನ್ನಾಥ್ ಅವರ ಜೊತೆ ನಡೆದ ಸಂಭಾಷಣೆಯನ್ನು ಶಂಕರನಿಗೆ ವಿವರಿಸಿ, ಯೋಚಿಸಬೇಡ ಗೌರಿ, ಕ್ಷಮಿಸಿದರೆ ಅಣ್ಣ ಕೂಡ ನಿನ್ನನ್ನು ಕ್ಷಮಿಸುತ್ತಾರೆ. ಅದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು ಅಷ್ಟೆ. ಆದರೆ ಯಾವುದೇ ಕಾರಣಕ್ಕೂ ನೀನು ದುಡುಕಿ ನಿರ್ಧಾರ ತೆಗೆದುಕೊಳ್ಳಬಾರದು. ಅದೆಂತಹ ಪರಿಸ್ಥಿತಿ ಬಂದರೂ ಸಾವಿನ ಯೋಚನೆ ಕೂಡ ನಿನ್ನ ಮನದಲ್ಲಿ ಸುಳಿಯಬಾರದು ಎಂದು ಅವರ ಮೇಲೆ ಆಣೆ ಮಾಡಿಸಿಕೊಂಡಿದ್ದರು. ಅವರೇ ಒತ್ತಾಯ ಮಾಡಿ ಅವನಿಗೆ ಊಟ ಮಾಡಿಸಿದರು. ಇತ್ತ ರೂಮ್ಗೆ ಬಂದ ಗೌರಿಯ ಮನದಲ್ಲಿ ಶಂಕರನ ಮಾತುಗಳೇ ತುಂಬಿದ್ದವು. ಅವನು ಬೆಳಗ್ಗೆ ಅಪ್ಪನ ಕಾಲು ಹಿಡಿದು ಬೇಡಿಕೊಂಡಿದ್ದು, ಈಗ ಸಾಯುವ ಮಾತನಾಡಿದ್ದು ಎಲ್ಲವೂ ಅವಳನ್ನು ಕಂಗೆಡಿಸಿದ್ದವು. ಹಾಗೆಂದು ಅವನನ್ನು ಸಂಪೂರ್ಣವಾಗಿ ಕ್ಷಮಿಸಿ ಒಪ್ಪಿಕೊಳ್ಳಲು ಅವಳ ಮನಸ್ಸು ಸಿದ್ಧವಿರಲಿಲ್ಲ. ಕ್ಷಮಿಸಲು ಆಗದೆ ದೂರವಿರಲು ಆಗದೆ ಒದ್ದಾಡತೊಡಗಿದಳು. ಮರುದಿನದಿಂದ ಶಂಕರ ಗೌರಿಯ ಹಿಂದೆ ಮುಂದೆ ಸುತ್ತುತ್ತಿದ್ದ. ಅವಳು ಸಹ ಅದನ್ನು ವಿರೋಧಿಸಲಿಲ್ಲ. ಆದರೆ ಈಗಲೂ ಸಹ ಅವಳು ಮೌನಿ.
ಅವನು ಹಾಗೆ ಸುತ್ತುವುದನ್ನು ಕಂಡು ಹಳೆಯ ದಿನಗಳೇ ನೆನಪಾಗಿತ್ತವಳಿಗೆ. ಹೀಗೆ 3-4 ದಿನಗಳು ಕಳೆದು ಹೋದವು. ಇಬ್ಬರು ಮೈಸೂರಿಗೆ ಹೊರಟರು. ಮೊದಲು ಇಬ್ಬರು ಬೇರೆ ಬೇರೆಯಾಗಿ ಹೊರಟರಾದರೂ ಶಂಕರ ಬೇಕೆಂದೇ ಗೌರಿಯ ಕಾರ್ ಪಂಚರ್ ಮಾಡಿ ತನ್ನ ಕಾರ್ನಲ್ಲಿ ಬರುವಂತೆ ಮಾಡಿದ. ದಾರಿ ಮಧ್ಯೆ ಅವನೆಷ್ಟೇ ಮಾತನಾಡಿದರೂ ಗೌರಿ ಮಾತ್ರ ಮೌನವಾಗಿ ದಾರಿ ನಡೆಸಿದಳು. ಇಬ್ಬರು ಮೈಸೂರು ಸೇರಿದ ಮೇಲೆ ಮರುದಿನದಿಂದಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಶುರುವಾಯಿತು. ಇಷ್ಟು ದಿನ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬರದೇ ಇದ್ದಿದ್ದಕ್ಕೆ ಗುರುಗಳಿಂದ ಮಂಗಳಾರತಿಯೂ ಆಯಿತು. ಮತ್ತೆ ಇದೇನಾದರೂ ಪುನರಾವರ್ತಿಸಿದರೆ ನಾನು ನಿಮಗೆ ಗುರುವಾಗಿ ಇರುವುದಿಲ್ಲವೆಂದು ವಾರ್ನಿಂಗ್ ಸಹ ಕೊಟ್ಟಿದ್ದರು ಸೂರ್ಯವಂಶಿ ಅವರು. ಶಂಕರ ಹಾಗೂ ಗೌರಿ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳು ಇದ್ದರೂ ಡ್ಯಾನ್ಸ್ ವಿಷಯ ಬಂದಾಗ ಮಾತ್ರ ಇಬ್ಬರು ಮನಸ್ಫೂರ್ತಿಯಾಗಿ ಕುಣಿಯುತ್ತಿದ್ದರು. ಇತ್ತೀಚೆಗೆ ಇಬ್ಬರ ನಡುವಿನ ಅಂತರವು ಕಡಿಮೆಯಾಗಿತ್ತು. ಆದರೆ ಗೌರಿ ಮಾತ್ರ ಅವಳ ಮೌನಕ್ಕೆ ತೆರೆ ಎಳೆದಿರಲಿಲ್ಲ. ನಕ್ಷತ್ರಾಳಂತೂ ರಾಖಿಯೊಂದಿಗೆ ಸಂಪೂರ್ಣವಾಗಿ ಮಾತು ಬಿಟ್ಟಿದ್ದಳು. ಈಗ ಅವಳು ಒಬ್ಬಳೇ ಕಾಲೇಜಿಗೆ ಹೋಗಿ ಬರುವುದನ್ನು ರೂಢಿ ಮಾಡಿಕೊಂಡಿದ್ದಳು. ಅದಕ್ಕಾಗಿ ಒಂದು ಸ್ಕೂಟಿಯನ್ನು ಸಹ ಖರೀದಿಸಿದಳು. ಇತ್ತೀಚೆಗೆ ಅವಳು ಎಲ್ಲರೊಂದಿಗೂ ಮಾತು ಕಡಿಮೆ ಮಾಡಿದ್ದಳು. ಹೀಗೆ 2 ತಿಂಗಳು ಕಳೆದಿತ್ತು. ಗೌರಿಯ ಬರ್ತಡೆಗೆ ಇನ್ನೂ 15 ದಿನಗಳು ಮಾತ್ರ ಬಾಕಿ ಇತ್ತು. ಅಂದು ನಕ್ಷತ್ರ ಸ್ಕೂಟಿಯಲ್ಲಿ ಬರುವಾಗ ಯಾವುದೋ ಒಂದು ಮಗು ಇದ್ದಕ್ಕಿದ್ದ ಹಾಗೆ ದಾರಿಗೆ ಅಡ್ಡ ಬಂದಿತ್ತು. ಅದನ್ನು ತಪ್ಪಿಸಲು ಹೋಗಿ ಗಾಡಿಯನ್ನು ಬೇರೆಡೆಗೆ ತಿರುಗಿಸಿದಳು. ಗಾಡಿ ಕಂಟ್ರೋಲ್ ತಪ್ಪಿ ಪಕ್ಕದಲ್ಲಿದ್ದ ಲೈಟ್ ಕಂಬಕ್ಕೆ ಗುದ್ದಿ ನಕ್ಷತ್ರ ಕೆಳಬಿದ್ದಳು. ಹೆಲ್ಮೆಟ್ ಆಗಿದ್ದರಿಂದ ತಲೆಗೇನು ಏಟು ಬೀಳಲಿಲ್ಲ. ಆದರೆ ರಸ್ತೆಯ ಬದಿಯಲ್ಲಿ ಇದ್ದ ಒಂದು ಚೂಪಾದ ಕಲ್ಲಿಗೆ ತಗುಲಿ ಅವಳ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಹೊಟ್ಟೆ ಹಿಡಿದುಕೊಂಡು ನರಳುತ್ತಾ ನೋವು ತಾಳಲಾರದೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದಳು. ಯಾರೋ ಅವಳನ್ನು ನೋಡಿ ಆಸ್ಪತ್ರೆಗೆ ಸೇರಿಸಿ ಶಂಕರನಿಗೆ ಕಾಲ್ ಮಾಡಿದರು. ಆ ವಿಷಯ ಕೇಳಿ ಶಂಕರ, ಗೌರಿ ಹಾಗೂ ರಾಖಿ ಎಲ್ಲರೂ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಗೆ ಬಂದವರೇ ಆಗ ತಾನೇ ICUನಿಂದ ಬಂದ ಡಾಕ್ಟರನ್ನು ಕಂಡು ನಕ್ಷತ್ರ ಬಗ್ಗೆ ವಿಚಾರಿಸಿದ್ದರು. ಅದಕ್ಕೆ ಆ ಡಾಕ್ಟರ್ ನೋಡಿ, ಅವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಈಗಲೇ ಏನು ಹೇಳಲು ಸಾಧ್ಯವಿಲ್ಲ. ತುರ್ತಾಗಿ ಅವರಿಗೊಂದು ಆಪರೇಷನ್ ಆಗಬೇಕಿದೆ. ಅದು ಸರಿ, ನೀವು ಅವರಿಗೆ ಏನಾಗಬೇಕು ಎಂದು ಕೇಳಿದರು. ಅವಳು ನನ್ನ ಮಾವನ ಮಗಳು ಡಾಕ್ಟರ್ ಎಂದಿದ್ದ ಶಂಕರ. ಅವರ ತಂದೆ ತಾಯಿ ಯಾರು ಬಂದಿಲ್ಲವೋ ಎಂದು ಕೇಳಿದವರಿಗೆ, ಇಲ್ಲ ಡಾಕ್ಟರ್, ಅವಳ ತಂದೆ ತಾಯಿ ಇಬ್ಬರು ಕೆನಡಾದಲ್ಲಿ ಇದ್ದಾರೆ. ಅವಳು ಇರುವುದು ನಮ್ಮ ಮನೆಯಲ್ಲಿ. ಸದ್ಯಕ್ಕೆ ನಾನೇ ಅವಳ ಕೇರ್ ಟೇಕರ್. ಯಾಕೆ ಡಾಕ್ಟರ್, ಏನಾದರೂ ಸಮಸ್ಯೆನಾ ಎಂದು ಕೇಳಿದ ಶಂಕರ. ಈಗಲೇ ಏನು ಹೇಳಲು ಸಾಧ್ಯವಿಲ್ಲ ಮಿಸ್ಟರ್. ನೀವು ಪ್ರೊಸೀಜರ್ ಎಲ್ಲ ಮುಗಿಸಿ, ನಾವು ಆಪರೇಷನ್ಗೆ ತಯಾರಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ಹೊರಟು ಹೋದರು. ಎಲ್ಲ ಮುಗಿದು ಆಪರೇಷನ್ ಕೂಡ ಆಯಿತು. ಜೀವಕ್ಕೇನು ಅಪಾಯವಿಲ್ಲ ಎಂದು ಡಾಕ್ಟರ್ ಹೇಳಿದರು. ಆದರೆ ಮತ್ತೊಂದು ಸಮಸ್ಯೆ ಶುರುವಾಗಿತ್ತು. ಅವರನ್ನು ಕ್ಯಾಬಿನ್ಗೆ ಕರೆಸಿದ ಡಾಕ್ಟರ್ ಒಂದು ಶಾಕಿಂಗ್ ನ್ಯೂಸ್ ಹೇಳಿದರು. ನೋಡಿ, ಅವರ ಜೀವಕ್ಕೇನು ಅಪಾಯವಿಲ್ಲ, ಆದರೆ ಅವರಿಗೆ ಮುಂದೆ ಮಕ್ಕಳಾಗುವ ಸಾಧ್ಯತೆಗಳಿಲ್ಲ. ಅಂದರೆ ಅವರಿಗೆ ಗರ್ಭ ನಿಲ್ಲುವ ಸಾಧ್ಯತೆಗಳಿಲ್ಲ. ಹಾಗೊಂದು ವೇಳೆ ಗರ್ಭ ನಿಂತರೂ ಅದರಿಂದ ಅವರ ಜೀವಕ್ಕೆ ಅಪಾಯವಾಗಬಹುದು ಎಂದು ಹೇಳಿದರು. ಈ ವಿಷಯ ಕೇಳಿ ರಾಖಿ ಹಾಗೂ ಶಂಕರ ಅಂತೂ ಒಳಗೊಳಗೆ ಕುಸಿದು ಬಿಟ್ಟಿದ್ದರು. ಅಲ್ಪ ಸ್ವಲ್ಪ ಧೈರ್ಯದಿಂದ ಇದ್ದು ಪರಿಸ್ಥಿತಿಯನ್ನು ನಿಭಾಯಿಸಿದ್ದು ಗೌರಿಯೇ. ಹೇಗೋ ಈ ವಿಷಯವನ್ನು ಮತ್ಯಾರಿಗೂ ತಿಳಿಸಬಾರದೆಂದು ಡಾಕ್ಟರ್ ಬಳಿ ಮನವಿ ಮಾಡಿ ಮೂವರು ಅಲ್ಲಿಂದ ಹೊರಟಿದ್ದರು. ನಕ್ಷತ್ರಾಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಮೂವರು ಹೋಗಿ ಅವಳನ್ನು ನೋಡಿಕೊಂಡು ಬಂದಿದ್ದರು. ರಾಖಿ ಮೌನವಾಗಿ ರೋಧಿಸುತ್ತಿದ್ದರೆ ಶಂಕರ ಅಂತೂ ಕಣ್ಣೀರಾಗಿದ್ದ. ಅವನಿಗೆ ಸಮಾಧಾನ ಮಾಡಲು ಬಂದ ಗೌರಿಯ ಮಡಿಲಲ್ಲಿ ಮಲಗಿ ತನ್ನ ದುಃಖವನ್ನು ತೋಡಿಕೊಂಡಿದ್ದ. ಅವನ ಕಣ್ಣೀರು ಅವಳ ಮಡಿಲು ಸೇರಿದರೆ ಅವಳ ಕೈಗಳು ಅವನ ತಲೆ ಸವರುತ್ತಾ ಸಾಂತ್ವನ ಹೇಳುತ್ತಿದ್ದವು. ಅವನ ಸ್ಥಿತಿ ಕಂಡು ಸಂಕಟವಾಗಿತ್ತು ಅವಳಿಗೆ. ಒಟ್ಟಿನಲ್ಲಿ ಇಬ್ಬರ ನಡುವಿನ ಅಂತರ ಸಂಪೂರ್ಣವಾಗಿ ಸರಿದು ಹೋಗಿತ್ತು. ಕೆನಡಾದಿಂದ ಬರುವಾಗ ಮಾವನಿಗೆ ಮಾತು ಕೊಟ್ಟು ಬಂದಿದ್ದೆ ಗೌರಿ, ನಕ್ಷತ್ರನ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದೆಂದು. ಈಗ ಅವರಿಗೆ ಏನೆಂದು ಹೇಳಲಿ? ನಕ್ಷತ್ರ ಒಬ್ಬಳನ್ನೇ ಕಾಲೇಜಿಗೆ ಹೋಗಿ ಬರಲು ಬಿಡಬಾರದಿತ್ತು. ತಪ್ಪು ಮಾಡಿಬಿಟ್ಟೆ ನಾನು ಎಂದು ತನ್ನ ಅಳಲನ್ನು ತೋಡಿಕೊಂಡಿದ್ದ. ಗೌರಿ ಅವನಿಗೆ ಸಾಂತ್ವನ ಹೇಳಿದಳು. ಎಷ್ಟೋ ದಿನಗಳ ನಂತರ ತನ್ನೊಂದಿಗೆ ತನ್ನವಳು ಆಡಿದ ಮಾತಿನಿಂದ ಶಂಕರನಿಗೆ ನಿರಾಳವಾಗಿತ್ತು. ಅದರೊಂದಿಗೆ ರಾಖಿಗೂ ಧೈರ್ಯ ತುಂಬಿದಳು ಗೌರಿ. ನಕ್ಷತ್ರಾಗೆ ಹೀಗಾಯಿತಲ್ಲ ಎನ್ನುವುದಕ್ಕಿಂತ ಹೆಚ್ಚಾಗಿ ಅವಳಿಗೆ ಈ ವಿಷಯ ತಿಳಿದರೆ ಅದೆಷ್ಟು ನೊಂದುಕೊಳ್ಳುತ್ತಾಳೋ ಎಂಬ ಯೋಚನೆಗಳು ತುಂಬಿದ್ದವು ರಾಖಿಯ ಮನದಲ್ಲಿ. ಅಷ್ಟರಲ್ಲಾಗಲೇ ವಿಷಯ ತಿಳಿದು ಅನಸೂಯ ಹಾಗೂ ಜಗನ್ನಾಥ್ ಅವರು ಸಹ ಆಸ್ಪತ್ರೆಗೆ ಧಾವಿಸಿದ್ದರು. ಅದೇ ಸಮಯಕ್ಕೆ ಶಂಕರನಿಗೊಂದು ಕಾಲ್ ಬಂದಿತ್ತು. ರಿಸೀವ್ ಮಾಡಿ ಮಾತನಾಡಿದವನು ಹಾಗೆ ಕುಸಿದು ಕುಳಿತು ಬಿಟ್ಟ. ಗೌರಿ ಎಷ್ಟೇ ಕೇಳಿದರೂ ಅವನು ಮಾತನಾಡದಿದ್ದಾಗ ಅವಳೇ ಅವನ ಫೋನ್ ತೆಗೆದುಕೊಂಡು ಲಾಸ್ಟ್ ಕಾಲ್ ಡಯಲ್ ಮಾಡಿದಳು. ನಕ್ಷತ್ರಾಳನ್ನು ನೋಡಲು ಕೆನಡಾದಿಂದ ಹೊರಟ ಅವಳ ಅಪ್ಪ ಅಮ್ಮ ದಾರಿ ಮಧ್ಯದಲ್ಲಿ ಪ್ಲೇನ್ ಕ್ರಾಶ್ ಆಗಿ ಸತ್ತು ಹೋಗಿದ್ದರು. ಈ ವಿಷಯ ಕೇಳಿ ಗೌರಿಗೆ ಶಾಕ್ ಆಗಿದ್ದರು. ಅವಳೇ ಸುಧಾರಿಸಿಕೊಂಡು ಧೈರ್ಯ ತಂದುಕೊಂಡಿದ್ದಳು. ಈ ಸಮಯದಲ್ಲಿ ತಾನು ಧೈರ್ಯಗೆಟ್ಟರೆ ಶಂಕರ ಮತ್ತಷ್ಟು ಕುಸಿದು ಹೋಗುತ್ತಾನೆ ಎಂದು ತಿಳಿದಿತ್ತವಳಿಗೆ. ಅವಳೇ ಶಂಕರನಿಗೆ ಧೈರ್ಯ ತುಂಬಿದಳು. ಶಂಕರ, ಅನು ಅಮ್ಮ ಹಾಗೂ ನಕ್ಷತ್ರಾಗೆ ನೀನೇ ಧೈರ್ಯ ತುಂಬಬೇಕು. ನೀನು ಹೀಗೆ ಧೈರ್ಯಗೆಟ್ಟರೆ ಹೇಗೆ? ಎದ್ದೇಳು ಶಂಕರ. ಇರುವ ವಿಷಯವನ್ನು ಅನು ಅಮ್ಮನಿಗೆ ತಿಳಿಸಿ ಮುಂದೆ ಆಗಬೇಕಾದ ಕಾರ್ಯಗಳ ಕಡೆ ಗಮನ ಕೊಡು ಎಂದು ಅವಳೇ ಅವನನ್ನು ಎಬ್ಬಿಸಿ ಅನಸೂಯ ಅವರ ಬಳಿಗೆ ಕರೆತಂದಿದ್ದಳು.
ಎಲ್ಲ ವಿಷಯ ತಿಳಿದ ಮೇಲೆ ಅನಸೂಯ ಅವರು ಸಹ ಬಹಳ ದುಃಖಪಟ್ಟಿದ್ದರು. ಅನಿಲ್ ದಂಪತಿಗಳಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಶಂಕರ ತಾನೇ ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ಮುಗಿಸಿದ. ಸದ್ಯಕ್ಕೆ ಈ ವಿಷಯ ನಕ್ಷತ್ರಾಗೆ ತಿಳಿಸಬಾರದೆಂದು ಎಲ್ಲರೂ ನಿರ್ಧರಿಸಿದ್ದರು. ಶಂಕರ ಎಲ್ಲ ಕಾರ್ಯಗಳನ್ನು ಮುಗಿಸಿ ಬರುವ ವೇಳೆಗಾಗಲೇ ರಾತ್ರಿ ಆಗುತ್ತಾ ಬಂದಿತ್ತು. ನಕ್ಷತ್ರಾಗೆ ಆಗ ತಾನೇ ಎಚ್ಚರವಾಗಿ ಅವಳನ್ನು ಆರೋಗ್ಯ ವಿಚಾರಿಸಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಎಲ್ಲರೂ ಬಂದು ಮಾತನಾಡಿಸಿದ್ದು ಆಯಿತು. ಆದರೆ ಶಂಕರ ಮಾತ್ರ ನಕ್ಷತ್ರಾಳನ್ನು ನೋಡಲು ಬಂದಿರಲಿಲ್ಲ. ನಕ್ಷತ್ರ ಕೇಳಿದ್ದಕ್ಕೆ ಇಲ್ಲ ಮೆಡಿಸಿನ್ ತರಲು ಹೋಗಿದ್ದಾನೆ ಎಂದು ಹೇಳಿ ಸಂಭಾಳಿಸಿ ಅಲ್ಲಿಂದ ಹೊರ ಬಂದಳು ಗೌರಿ. ಶಂಕರ ಅಲ್ಲೇ ಕಾರಿಡಾರ್ನಲ್ಲಿ ನಿಂತಿದ್ದ. ಯಾಕೆ ಶಂಕರ ಇಲ್ಲಿ ನಿಂತಿದ್ದೀಯಾ? ನಕ್ಷತ್ರನ ಮಾತನಾಡಿಸಿದಿಲ್ಲವಾ? ಅವಳು ನಿನ್ನನ್ನೇ ಕೇಳುತ್ತಿದ್ದಳು ಎಂದಿದ್ದಕ್ಕೆ ನನಗೆ ತುಂಬ ಭಯವಾಗುತ್ತಿದೆ ಗೌರಿ. ನಕ್ಷತ್ರ ಏನಾದರೂ ಅತ್ತೆ ಮಾವನ ಬಗ್ಗೆ ಕೇಳಿದರೆ ಏನಂತ ಹೇಳಲಿ ಎಂದಿದ್ದನವ. ಹಾಗಂತ ನೀನು ಅವಳನ್ನು ಮಾತನಾಡಿಸಲು ಬರದೆ ಹೋದರೆ ಅವಳಿಗೆ ಅನುಮಾನ ಬರುತ್ತದೆ. ಈ ಸಮಯದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವುದು ಮುಖ್ಯ ಶಂಕರ. ನೀನು ಯಾವುದರ ಬಗ್ಗೆಯೂ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ. ನಕ್ಷತ್ರ ಏನಾದರೂ ಕೇಳಿದರೆ ನಾನು ಉತ್ತರಿಸುತ್ತೇನೆ ಎಂದು ಅವಳೇ ಅವನನ್ನು ಎಳೆದುಕೊಂಡು ಹೋಗಿದ್ದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.